ಭಾರತೀಯ ರೈಲ್ವೆಯಲ್ಲಿ ಖಾಲಿರ್ತಕ್ಕಂಥ ಸುಮಾರು 9,144 ಟೆಕ್ನಿಷಿಯನ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಈ ಹುದ್ದೆಗಳಿಗೆ ಯಾರು ಅರ್ಜಿಗಳನ್ನು ಸಲ್ಲಿಸ್ಬೋದು, ಯಾವ ರೀತಿ ಸಲ್ಲಿಸಬೇಕು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ರೈಲ್ವೆ ಇಲಾಖೆಯ ಮುಂಬರುವ ಪರೀಕ್ಷೆಗಳು ಯಾವ್ಯಾವ ಬರ್ತವೆ ಅನ್ನೋದ್ರ ಅಪ್ಡೇಟನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ತೀರಿ. ಜೊತೆಗೆ ರೈಲ್ವೆ ಇಲಾಖೆಯ ಕ್ಷಣದ ಮಾಹಿತಿಗೆ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ನಿರೀಕ್ಷೆಯಂತೆ ಭಾರತೀಯ ರೈಲ್ವೆ ಟೆಕ್ನಿಷಿಯನ್ ನೇಮಕಾತಿಯ ವಿಸ್ತೃತ ಅಧಿಸೂಚನೆಯನ್ನು ಪ್ರಕಟ ಮಾಡಿದೆ. RRB ಬೆಂಗಳೂರಿನ ವೆಬ್ಸೈಟಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ 9,144 ಹುದ್ದೆಗಳು ದೇಶಾದ್ಯಂತ ಇದೆ. ಅದರಲ್ಲಿ 426 ಹುದ್ದೆಗಳು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಸಿಗ್ತಾ ಇದೆ. ವಿಶೇಷ ಏನು ಅಂದರೆ ಕನ್ನಡ ಸೇರಿದಂತೆ 13 ಪ್ರಾದೇಶಿಕ ಭಾಷೆಗಳಲ್ಲಿ ಎಕ್ಸಾಮ್ನ ನಡೆಸ್ತಾ ಇದ್ದಾರೆ. ಸೊ ಕರ್ನಾಟಕದಲ್ಲಿ ಅರ್ಜಿ ಹಾಕೊಳ್ಳೋರು ಕನ್ನಡದಲ್ಲೂ ಕೂಡ ಹೋಗಿ ಪರೀಕ್ಷೆಯನ್ನು ಬರೀಬೋದು. ಪರೀಕ್ಷಾ ದಿನಾಂಕ ಕೂಡ ಪ್ರಕಟ ಆಗಿದೆ. ಬಹಳ ಇಂಪಾರ್ಟೆಂಟು. ಅರ್ಜಿ ಸಲ್ಲಿಸುವಂಥ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈಗ ನೋಡ್ತಾ ಹೋಗೋಣ. ಮೊದಲನೇ ನೋಡಿ, ಟೆಕ್ನಿಷಿಯನ್ ಗ್ರೇಡ್ 1 ಅಂತ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ವಿಭಾಗದಲ್ಲಿ 1,092 ಹುದ್ದೆಗಳು ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ವಿಭಾಗದಲ್ಲಿ 8,052 ಹುದ್ದೆಗಳಿದೆ. ಒಟ್ಟಾರೆಯಾಗಿ 9,144 ಹುದ್ದೆಗಳು ಕಂಡು ಬರ್ತವೆ. ಇನ್ನು ನಮ್ಮ ರಾಜ್ಯದಲ್ಲಿ ನೈಋತ್ಯ ರೈಲ್ವೆಗೆ 44 ಸಿಗ್ನಲ್ 1 ಹುದ್ದೆಗಳು ಸೇರಿದಂತೆ 426 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ CBT ಮೂಲಕ ಪರೀಕ್ಷೆ ನಡೆಯಲಿದ್ದು, ಒಂದೇ ಒಂದು CBT ಡೈರೆಕ್ಟ್ ಎಕ್ಸಾಮ್ ಇರುತ್ತೆ. ಒಂದು ಎಕ್ಸಾಮ್ ಬರೆದ್ರೆ ಮುಗಿತು, ಎರಡನೇ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಶೈಕ್ಷಣಿಕ ಅರ್ಹತೆಗಳೇನು ಅಂತ ಇವಾಗ ಸ್ವಲ್ಪ ನೋಡೋಣ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹುದ್ದೆಗಳು, ಈ ವಿಭಾಗದ ಹುದ್ದೆಗಳ ಆಕಾಂಕ್ಷಿಗಳು BSc ವ್ಯಾಸಂಗವನ್ನು ಪೂರ್ಣಗೊಳಿಸಿರಬೇಕು. ಬ್ಯಾಚಲರ್ ಆಫ್ ಸೈನ್ಸ್ ಅನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಗಳನ್ನ ಹಾಕ್ಬೋದು. ಅಭ್ಯರ್ಥಿಗಳು ಫಿಸಿಕ್ಸು, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನ್ ಇವುಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಡಿಗ್ರಿಯಲ್ಲಿ ಒಂದು ವಿಷಯವಾಗಿ ಓದಿರ್ಬೇಕಾಗತ್ತೆ. ಅಥವಾ 3 ಎಂಜಿನಿಯರಿಂಗ್ ಡಿಪ್ಲೊಮೊ ಅಥವಾ ಎಂಜಿನಿಯರಿಂಗ್ ಪದವಿಯನ್ನು ತೆಗೆದಿದ್ರು ಕೂಡ ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕ್ಬೋದು. ಸೊ BSc ಮಾಡಿರಬೇಕು. BScಯಲ್ಲಿ ಫಿಸಿಕ್ಸು, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನು ಇದು ಮಾಡಿರಬೇಕಾಗತ್ತೆ. ಇಲ್ಲ ಅಂದರೆ 3 ಎಂಜಿನಿಯರಿಂಗ್ ಡಿಪ್ಲೊಮೊ ಮಾಡಿರಬೇಕಾಗತ್ತೆ ಅಥವಾ ಎಂಜಿನಿಯರಿಂಗ್ ಪದವಿಯನ್ನು ತೇರ್ಗಡೆ ಹೊಂದಿರಬೇಕಾಗಿರುತ್ತೆ. ಅವರು ಈ ಹುದ್ದೆಗಳಿಗೆ ಟೆಕ್ನಿಷಿಯನ್ 1 ಸಿಗ್ನಲ್ ಅಂತ ಹುದ್ದೆಗಳೇನಿದೆ ಅದಕ್ಕೆ ಅರ್ಜಿಗಳನ್ನ ಹಾಕ್ಬೋದು. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಇದೆಯಲ್ಲ, ಈ ವಿಭಾಗದಲ್ಲಿ ಟ್ರೇಡ್ಗಳಿಂದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಬ್ಲ್ಯಾಕ್ ಸ್ಮಿತ್ತು, ಬ್ರಿಡ್ಜು, ಕ್ರೈನ್ ಡ್ರೈವರು, ಡೀಸೆಲ್ಲು, ಎಲೆಕ್ಟ್ರಿಕಲ್ EMU, ಫಿಟ್ಟರು, ರೆಫ್ರಿಜರೇಟರ್ ಆ್ಯಂಡ್ ಏರ್ ಕಂಡೀಷನಿಂಗ್, ಟ್ರ್ಯಾಕ್ ಮೆಷಿನ್, ವೆಲ್ಡರ್ ಸೇರಿದಂತೆ ವಿವಿಧ ಟ್ರೇಡ್ಗಳಿರ್ತವೆ. ಇವುಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು SSLC ಪೂರ್ಣಗೊಳಿಸಿ ಸಂಬಂಧಪಟ್ಟ ಟ್ರೇಡ್ನಲ್ಲಿ ITI ಪೂರ್ಣಗೊಳಿಸಿರಬೇಕು. ಬೇಸಿಕ್ಕು SSLC. ಇಲ್ಲಿ ಏನು ಕೊಟ್ಟಿರ್ತಾರೆ ಟ್ರೇಡ್ಗಳು, ಅದಕ್ಕೆ ಸಂಬಂಧಪಟ್ಟಂಗೆ ITIನ ಮಾಡ್ಕೊಂಡಿರಬೇಕು. ಟ್ರೇಡ್ ಅಪ್ರೆಂಟಿಸ್ಶಿಪ್ ಪಡೆದವರು ಕೂಡ ಅರ್ಜಿಗಳನ್ನು ಹಾಕ್ಬೋದು. ವಯೋಮಿತಿ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹುದ್ದೆಗೆ 18ರಿಂದ 36 ವರ್ಷ ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಗ್ರೇಡ್ 3 ಹುದ್ದೆಗಳಿಗೆ 18ರಿಂದ 33 ವರ್ಷಗಳು. ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. SC ST ಅಭ್ಯರ್ಥಿಗಳಾದ್ರೆ 5 ವರ್ಷ, OBC ಅಭ್ಯರ್ಥಿಗಳು ನಾನ್ ಕ್ರಿಮಿ ಲೇಯರ್ ಆದರೆ 3 ವರ್ಷ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ಇದೆ. ಅದನ್ನು ನೋಟಿಫಿಕೇಶನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು, ವೆಬ್ಸೈಟಲ್ಲಿ ಇದೆ. ನಿಮಗೆ ವೆಬ್ಸೈಟಲ್ಲಿ ಗೊತ್ತಾಗಲಿಲ್ಲ ಅಂದರೆ ಟೆಲಿಗ್ರಾಮಲ್ಲೂ ಕೂಡ ನೋಟಿಫಿಕೇಶನ್ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ನೋಡ್ಕೋಬೋದು. ಅರ್ಜಿ ಶುಲ್ಕ SC ST, ಮಾಜಿ ಸೈನಿಕರು, ಮಹಿಳೆಯರು, ಅಲ್ಪಸಂಖ್ಯಾತ ಅಭ್ಯರ್ಥಿಗಳು, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಪೂರ್ತಿಯಾಗಿ ವಾಪಸ್ ಬರುತ್ತೆ. ನೀವು CBT ಎಕ್ಸಾಮ್ನ ಅಟೆಂಡ್ ಮಾಡ್ತಿದ್ದಂಗೆ ಪೂರ್ತಿಯಾಗಿ ರಿಫಂಡ್ ಆಗುತ್ತೆ ಈ ದುಡ್ಡು. ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಇದರಲ್ಲಿ 400 ರೂಪಾಯಿ ಅರ್ಜಿ ಶುಲ್ಕ ರೀಫಂಡ್ ಆಗುತ್ತೆ. ಈ ಒಂದು ರೀಫಂಡ್ ಆಗಬೇಕು ಅಂದರೆ ರೈಲ್ವೆ ನೇಮಕಾತಿ ಮಂಡಳಿ ನಡೆಸುವಂಥ CBT ಪರೀಕ್ಷೆ ಏನಿದೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಂತ ಒಂದಿದೆಯಲ್ಲ, ಈ ಮೊದಲನೇ ಹಂತದ ಪರೀಕ್ಷೆ CBT ಎಕ್ಸಾಮ್ ಏನಿದೆ ಅದನ್ನು ನೀವು ಬರೀಬೇಕು. ಬರೆದವರು ಅಟೆಂಡ್ ಮಾಡಿದವ್ರಿಗೆ ಮಾತ್ರ ನಿಮ್ಮ ಅಮೌಂಟು ರೀಫಂಡ್ ಆಗುತ್ತೆ. SC ST ಅಭ್ಯರ್ಥಿಗಳು 250 ರೂಪಾಯಿ ಕಟ್ಟಿರ್ತೀರ, 250 ರೂಪಾಯಿ ರೀಫಂಡ್ ಆಗುತ್ತೆ ಎಕ್ಸಾಮ್ ಬರೆದ್ರೆ ಮಾತ್ರ. ಇನ್ನು ಉಳಿದಂಥ ಅಭ್ಯರ್ಥಿಗಳು 500 ರೂಪಾಯಿ ಕಟ್ಟಿರ್ತೀರ, 400 ರೂಪಾಯಿ ಅಮೌಂಟು ನಿಮಗೆ ರೀಫಂಡ್ ಆಗುತ್ತೆ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಸೊ ಕನ್ನಡದಲ್ಲಿ ಪರೀಕ್ಷೆ ಬರಿಬೋದು ಅನ್ನೋದ್ರ ಮಾಹಿತಿ ನಿಮ್ಗೆ ಆಲ್ರೆಡಿ ಇದೆ ಅಂದ್ಕೊಂಡಿದ್ದೀನಿ. ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ಮೊದಲನೇದಾಗಿ ಒಂದು CBT ಕಾಮನ್, ನಮ್ಮ CBT ಎಕ್ಸಾಮ್ ಒಂದೇ ಒಂದಿರುತ್ತೆ. CBT 1 CBT 2 ಅಂತ ಏನೂ ಇರೋದಿಲ್ಲ. ಒಂದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಪಾಸ್ ಆದಮೇಲೆ ದಾಖಲಾತಿ ಪರಿಶೀಲನೆ ಇರುತ್ತೆ. ಅದಾದಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಈ 3 ಹಂತಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಗ್ರೇಡ್ 3 ಈ 2 ವಿಭಾಗಗಳಿಗೂ ಪ್ರತ್ಯೇಕವಾಗಿ CBT ನಡೆಯುತ್ತೆ. ಗ್ರೇಡ್ 1ಗೆ ಅರ್ಜಿ ಹಾಕಿದ್ರೆ ಗ್ರೇಡ್ 3ಗೂ ಅರ್ಜಿ ಹಾಕ್ಬೋದು. ಬೇರೆ ಬೇರೆಯಾಗಿ CBTಗಳನ್ನು ಎರಡಕ್ಕೂ ನಡೆಸ್ತಾರೆ. ಟೆಕ್ನಿಷಿಯನ್ ಗ್ರೇಡ್ 1ನಲ್ಲಿ
ಸಿಲೆಬಸ್ ಈ ರೀತಿ ಇದೆ, ಮಾರ್ಕ್ಸ್ಗಳ ವರ್ಗೀಕರಣ ಈ ರೀತಿ ಇದೆ. ಜನರಲ್ ಅವೇರ್ನೆಸ್ ಸಾಮಾನ್ಯ ಜ್ಞಾನ 10 ಅಂಕ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 15 ಅಂಕ, ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ ಆ್ಯಂಡ್ ಮ್ಯಾಥಮೆಟಿಕ್ಸ್ 20 ಅಂಕ, ತಲಾ 20 ಅಂಕಗಳು ಎರಡಕ್ಕೂ. ಬೇಸಿಕ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್ಸು ಮತ್ತು ಮ್ಯಾಥಮೆಟಿಕ್ಸ್ಗೆ ತಲಾ 20 ಅಂಕಗಳು, ಮತ್ತು ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 35 ಅಂಕಗಳು. ಎಲ್ಲವನ್ನು ಸೇರಿ 100 ಅಂಕಗಳ ಪ್ರಶ್ನೆಗಳು, 100 ಪ್ರಶ್ನೆಗಳಿರ್ತವೆ, 100 ಅಂಕಗಳಿರ್ತದೆ. ಬರೆಯೋದಕ್ಕೆ 90 ನಿಮಿಷ ಕಾಲಾವಕಾಶ. ಆನ್ಲೈನ್ ಎಕ್ಸಾಮ್ ಇದು. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ ಮ್ಯಾಥಮೆಟಿಕ್ಸು, ಜನರಲ್ ಇಂಟೆಲಿಜೆನ್ಸು ತಲಾ 25 ಅಂಕಗಳು, ಎರಡಕ್ಕೂ 25, ಜನರಲ್ ಸೈನ್ಸ್ಗೆ 40 ಅಂಕಗಳನ್ನು ನಿಗದಿಪಡಿಸುತ್ತಾರೆ. ಜನರಲ್ ಅವೇರ್ನೆಸ್ಗೆ 10 ಅಂಕಗಳನ್ನು ನಿಗದಿಪಡಿಸುತ್ತಾರೆ. ಸೇಮ್ 100 ಅಂಕಗಳು, 90 ನಿಮಿಷ ಕಾಲಾವಕಾಶ. ತಪ್ಪು ಉತ್ತರಗಳಿಗೆ 1/3 ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಪ್ರತಿ ತಪ್ಪು ಉತ್ತರಕ್ಕೆ 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇದು ನಿಮಗೆ ಗೊತ್ತಿರಬೇಕು, ವೆರಿ ವೆರಿ ಇಂಪಾರ್ಟೆಂಟು. ಇನ್ನು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಇನ್ನೊಂದಿಷ್ಟು ಮಾಹಿತಿಗಳನ್ನು ನೋಡ್ಕೊಳ್ಳುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ, ಅರ್ಜಿ ಸಲ್ಲಿಕೆ ಆಲ್ರೆಡಿ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಏಪ್ರಿಲ್ 8, 2024. ಆರಂಭಿಕ ವೇತನ ಗ್ರೇಡ್ 1 ಅಭ್ಯರ್ಥಿಗಳಿಗೆ 29,200 ರೂಪಾಯಿ ಇರುತ್ತೆ. ಗ್ರೇಡ್ 3 ಅಭ್ಯರ್ಥಿಗಳಿಗೆ 19,900 ರೂಪಾಯಿ ಇರುತ್ತೆ. ಸಹಾಯವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. RRB ಬೆಂಗಳೂರಿನ ವೆಬ್ಸೈಟಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದ್ರೆ ನೋಡಿ, ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಹೆಲ್ಪ್ಲೈನಲ್ಲಿ ನಿಮ್ಗೆ ಏನಾದ್ರು RRBಯಿಂದ ಇಮೇಲ್ ಮೂಲಕ ಮಾಹಿತಿ ಪಡ್ಕೋಬೇಕು ಅಂದರೆ ಈ ಒಂದು ಇಮೇಲ್ನ ನೀವು ಯೂಸ್ ಮಾಡ್ಕೋಬೋದಾಗಿರುತ್ತದೆ. RRB.bnc.gov.in ಅನ್ನೋ ವೆಬ್ಸೈಟ್ಗೆ ಹೋದರೆ ಸಂಪೂರ್ಣ ಮಾಹಿತಿ. ಬೆಂಗಳೂರಿನಿಂದ ಅಭ್ಯರ್ಥಿಗಳು ಕನ್ನಡದಲ್ಲಿ ಪರೀಕ್ಷೆನ ಬರೆದು ಅರ್ಜಿಗಳನ್ನ ಸಲ್ಲಿಸಂಗಿದ್ರೆ ಆ ಒಂದು ವೆಬ್ಸೈಟ್ಗೆ ಹೋಗ್ಬೋದು. ಸೊ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಓದ್ಕೊಂಡು ಅರ್ಜಿ ಸಲ್ಲಿಸೋದಕ್ಕೆ ತಿಳಿಸಲಾಗಿದೆ. ಒಂದು ವೇಳೆ ಅರ್ಜಿ ತಿರಸ್ಕೃತಗೊಂಡರೆ ಶುಲ್ಕವನ್ನು ಹಿಂಪಡೆಯಲು ಕೂಡ ಅವಕಾಶ ಇರೋದಿಲ್ಲ. ಸೊ ಅರ್ಜಿಯನ್ನು ಕೇರ್ಫುಲ್ ಆಗಿ ಹಾಕಬೇಕು. ಒಂದು ಪಕ್ಷ ನಿಮ್ಮ ಅರ್ಜಿಯಲ್ಲಿ ಮಿಸ್ಟೇಕ್ಸ್ ಇದ್ದರೆ ಆ ಒಂದು ಅರ್ಜಿಯನ್ನು ನೀವು ತಿರಸ್ಕೃತ ಆದರೂ ಕೂಡ ನಿಮಗೆ ವಾಪಸ್ ಅಮೌಂಟನ್ನು ಕೊಡೋದಿಲ್ಲ ಅಂತ ಹೇಳಿರ್ತಾರೆ. CBT ನಡೆಯುವ ದಿನಾಂಕ ಮತ್ತಿತರ ವಿವರಗಳನ್ನು RRB ವೆಬ್ಸೈಟಲ್ಲಿ ಮಾತ್ರ ಅಪ್ಡೇಟ್ ಮಾಡ್ತಾರೆ. ಬೇರೆ ಯಾವುದೇ ಮೂಲವನ್ನು ನೀವು ನಂಬಾರ್ದು. ಪ್ರವೇಶ ಪತ್ರ ಕೂಡ ಅಂಚೆ ಮೂಲಕ ಗಳಿಸುವ ವ್ಯವಸ್ಥೆ ಇರೋದಿಲ್ಲ. ಅಭ್ಯರ್ಥಿಗಳು RRB ವೆಬ್ಸೈಟಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು. ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆದಾಗ ಅವರೊಂದು ಪರ್ಟಿಕ್ಯುಲರ್ ಡೇಟ್ ಕೊಡ್ತಾರೆ, ಆವಾಗ ನೀವು RRB ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. SC ST ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ತೆರಳೋದಕ್ಕೆ ಉಚಿತ ರೈಲು ಪ್ರಯಾಣದ ಸೌಲಭ್ಯವಿರುತ್ತೆ. ಅಗತ್ಯವಿದ್ದರೂ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಮಾಹಿತಿಯನ್ನು ಪಡ್ಕೋಬೋದು. ಸೊ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಲೊಕೇಶನ್ಗೆ SC ST ಅಭ್ಯರ್ಥಿಗಳಾದರೆ ನಿಮಗೆ ಫ್ರೀ ರೈಲಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂಥ ಅವಕಾಶ ಕೂಡ ಇರುತ್ತೆ. ಅದ್ರ ಬಗ್ಗೆ ಮುಂದೆ ಬರುವ ದಿನಗಳಲ್ಲಿ RRB ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳುತ್ತೆ. ಸೊ ಇಷ್ಟು ಮಾಹಿತಿಗಳು ನಿಮ್ಗೆ ಗೊತ್ತಿರಬೇಕು. ಸದ್ಯಕ್ಕೆ ರೈಲ್ವೆ ಇಲಾಖೆಯಿಂದ ಕರೆದಿರ್ತಕ್ಕಂಥ ALP ಹುದ್ದೆಗಳು ಮತ್ತು ಟೆಕ್ನಿಷಿಯನ್ ಹುದ್ದೆಗಳು, ಮುಂದೆ NTPC ಹುದ್ದೆಗಳು ಕೂಡ ಬರ್ತವೆ. ಯಾರು ಕಾಯ್ಕೊಂಡಿದ್ದೀರಾ, NTPC ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿಗಳಲ್ಲಿ ಅಂಡರ್ ಗ್ರ್ಯಾಜುಯೇಟ್ UG ಅವ್ರಿಗೆ ಮತ್ತು ಡಿಗ್ರಿ ಅವ್ರಿಗೆ ಇಬ್ಬರಿಗೂ ಕೂಡ ನೋಟಿಫಿಕೇಶನ್ ಆಗುತ್ತೆ. ಅದು ಜುಲೈ ಆಗಸ್ಟ್ ತಿಂಗಳಲ್ಲಿ ಆಗುವಂಥ ಸಂಭಾವನೆತೆ ಇದೆ. ಅದನ್ನು ಕೂಡ RRB ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಜನವರಿಯಿಂದ ಪ್ರಾರಂಭದ ತಿಂಗಳಲ್ಲಿ ALP ನೋಟಿಫಿಕೇಶನ್ ಕಾಲ್ ಫಾರ್ಮ್ ಮಾಡಿದ್ದಾರೆ. ಈಗ ಮಾರ್ಚ್ ತಿಂಗಳಲ್ಲಿ ನಿಮಗೆ ಈ ನೋಟಿಫಿಕೇಶನ್ ಕಾಲ್ ಮಾಡಿದ್ದಾರೆ, ಟೆಕ್ನಿಷಿಯನ್ ನೋಟಿಫಿಕೇಶನ್ನ ಕಾಲ್ ಮಾಡಿದ್ದಾರೆ. ಜುಲೈ ತಿಂಗಳಲ್ಲಿ ಅಥವಾ ಆಗಸ್ಟ್ ತಿಂಗಳಲ್ಲಿ ನಿಮಗೆ NTPC ನೋಟಿಫಿಕೇಶನ್ ಮಾಡ್ತಾರೆ. ಮತ್ತು ವರ್ಷದ ಕೊನೆಯಲ್ಲಿ ಗ್ರೂಪ್ D ಅಥವಾ ಲೆವೆಲ್ 1 ಹುದ್ದೆಗಳ ನೋಟಿಫಿಕೇಶನ್ ಕೂಡ ಬರುತ್ತೆ. ಇದ್ರ ಜೊತೆಗೆ ರೈಲ್ವೆ ಇಲಾಖೆಯ SI ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೋಬೋದು ನೀವು. ರೈಲ್ವೆ ನೇಮಕಾತಿ ಮಂಡಳಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಖಾಲಿರುವ 4208 ಕಾನ್ಸ್ಟೇಬಲ್ ಮತ್ತು 425 ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಗೆ ಏಪ್ರಿಲ್ 15ರಿಂದ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ನೀಡುವುದಾಗಿ ತಿಳಿಸಿದೆ. ಸೊ ಇದು ನೋಟಿಫಿಕೇಶನ್ ಆದಾಗ ನಿಮಗೆ ಹೇಳ್ತೀನಿ. ಇದು ರೈಲ್ವೆ ಇಲಾಖೆಯ ಪೊಲೀಸ್ ವಿಭಾಗ ಏನಿದೆ ಅಲ್ಲಿಯ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಬರುತ್ತೆ, ಅದರ ನೇಮಕಾತಿ. ಇದು ಅಧಿಸೂಚನೆ ಆದಾಗ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸಂಪೂರ್ಣವಾಗಿ. ಸದ್ಯಕ್ಕೆ ಟೆಕ್ನಿಷಿಯನ್ ಹುದ್ದೆಗಳಲ್ಲಿ ಗ್ರೇಡ್ 1 ಮತ್ತು ಗ್ರೇಡ್ 3 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಆಸಕ್ತ ಅಭ್ಯರ್ಥಿಗಳು ಈಗಲೇ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು. ಎರಡಕ್ಕೂ ಅರ್ಹ ಇರ್ತಕ್ಕಂಥ ಅಭ್ಯರ್ಥಿಗಳು, ಅಂದರೆ ಗ್ರೇಡ್ 1ಗೂ ಗ್ರೇಡ್ 3ಗೂ ಅರ್ಹತೆ ಇರ್ತಕ್ಕಂಥ ಅಭ್ಯರ್ಥಿಗಳು ಸಪ್ರೇಟಾಗಿ ಅರ್ಜಿ ಹಾಕಿ ಎರಡಕ್ಕೂ ಸಪ್ರೇಟಾಗಿ ನೀವು ಚಾಲನನ್ನು ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗತ್ತೆ. 2 CBTಗಳನ್ನು ಬರೀಬೇಕಾಗುತ್ತೆ. ಈ ಗ್ರೇಡ್ 1ಗೆ ಮಾತ್ರ ನೀವು ಅರ್ಜಿ ಹಾಕ್ತಿದ್ದಾರೆ ಅಂದರೆ ಒಂದೇ ಒಂದು ಎಕ್ಸಾಮನ್ನು ಬರೀಬೇಕು. ಅದರಲ್ಲಿ ಪಡೆಯುವ ಅಂಕಗಳ ಆಧಾರದ ಮೇಲೆ ನಿಮ್ಮ ದಾಖಲಾತಿ ಪರಿಶೀಲನೆಯಾಗಿ ಕೊನೆ ಹಂತ ಮೆಡಿಕಲ್ ಆಗುತ್ತೆ. ಇದಿಷ್ಟು ಸದ್ಯಕ್ಕೆ ಇರ್ತಕ್ಕಂಥ ಉದ್ಯೋಗ ಸುದ್ದಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ಮತ್ತು ಈ ಒಂದು ಪರೀಕ್ಷೆಯ ತಯಾರಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಕ್ಷಣದ ಮಾಹಿತಿ ನಮ್ಮ ಚಾನಲ್ನಿಂದ ಮುಂದೆ ನಿಮಗೆ ಸಿಗ್ತಾ ಹೋಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.